ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಪರೀಕ್ಷೆಗೆ ಕನ್ನಡ ವಿಷಯದಲ್ಲಿ ಇದನ್ನು ಎದುರಿಸ್ತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಗುರುದೇವ್ ಅಕಾಡೆಮಿಯವರು ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದಾರೆ. ಮುಂದೆ ಒಂದು ಆ್ಯಪ್ ಕೂಡ ಮಾಡ್ತಾರೆ, ಒಂದು ಕೋರ್ಸ್, ಆನ್ಲೈನ್ ಕೋರ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಪಠ್ಯಕ್ರಮ ಸಹಿತ ಕನ್ನಡ KCET ಪರೀಕ್ಷೆಯಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಎರಡನೇ ಕ್ಲಾಸಲ್ಲಿ ಅದರಲ್ಲಿ ಫಸ್ಟ್ ಟಾಪಿಕ್ ಘಟಕ ಆಗಿರತಕ್ಕಂಥ ಈ ಪ್ರಾಚೀನ ಕನ್ನಡ ಸಾಹಿತ್ಯದ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಶನ್ಸ್ ಕೇಳಿದ್ರು ಮತ್ತು ನಮ್ಮ ಕ್ಲಾಸಲ್ಲಿ ಏನೇನು ಡಿಸ್ಕಷನ್ ಮಾಡಲಾಗುತ್ತೆ ಅಂತ ಹೇಳಿದ್ದೆ ಎರಡನೇ ಕ್ಲಾಸಲ್ಲಿ. ಇದು 3ನೇ ತರಗತಿ ಆಗಿರುತ್ತೆ, ಪಾರ್ಟ್ 3 ಗೆಳೆಯರೆ. ಓಕೆ, ಎರಡನೇ ಘಟಕ ಈ ಕನ್ನಡ ಸಾಹಿತ್ಯದಲ್ಲಿ ಆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಒಂದು ಘಟಕವನ್ನು ಕುರಿತಂತೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡ್ರಿ. ಇವತ್ತಿನ ಘಟಕ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಏನೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋದ್ರ ಮೇಲೆ, ಯಾವ್ಯಾವ ವಿಷಯದ ಮೇಲೆ ಪ್ರಶ್ನೆ ಕೇಳ್ತಾರೆ ಅನ್ನೋದ್ರ ಮೇಲೆ ಇರ್ತವೆ. ಇಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಬಂದಾಗ ಅದರ ಪರಿಕಲ್ಪನೆ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ರೂಪಗಳು, ರಾಜಾಶ್ರಯ, ವಚನಕಾರರು, ಅಲ್ಲಿ ಇರ್ತಕ್ಕಂಥ ಧರ್ಮ, ಮಧ್ಯಕಾಲೀನ ಕನ್ನಡ ಕವಿಗಳು, ಕೀರ್ತನೆಕಾರರು, ತತ್ವಪದಕಾರರು, ಇಷ್ಟೆಲ್ಲರ ಬಗ್ಗೆ ಪ್ರಶ್ನೆಗಳು ಕೇಳಿದ್ದಾರೆ. ಅದರ ಬಗ್ಗೆ ಏನೇನು ಕ್ವಶನ್ ಕೇಳಿದ್ರು ಅದನ್ನು ನೋಡೋಣ ಗೆಳೆಯರೆ. ಓಕೆ, ಪ್ರಶ್ನೆಗಳ ಮುಖಾಂತರ ನಿಮಗೊಂದು ಐಡಿಯಾ ಬರುತ್ತೆ ಈ ಘಟಕದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳ್ಬೋದು, ಯಾವ ರೀತಿ ಕೇಳ್ಬೋದು ಅಂತಕ್ಕಂಥದ್ದು. ಇದನ್ನು ಹೇಳಿ ಮತ್ತೆ ನಾವು ಡೀಟೇಲ್ ಆಗಿ ಥಿಯರಿ ಕ್ಲಾಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲವೂ ಕೂಡ ಸೀರಿಯಲ್ ವೈಸ್ ಹೋಗ್ತೀವಿ, ಘಟಕದ ವೈಸ್. ಓಕೆ, ಇಲ್ಲಿ ನೀ ಮಾಯೆ, ಒಂದನೇ ಪ್ರಶ್ನೆ ಗೆಳೆಯರೆ. ನೀ ಮಾಯೆಯೊಳಗೋ ಮಾಯೆಯು ನಿನ್ನೊಳಗೋ, ನೀ ಮಾಯೆಯೊಳಗೋ ಮಾಯೆ ನಿನ್ನೊಳು ಮಾಯೆಯೋ ಅಂತಕ್ಕಂಥ ಒಂದು ಕೃತಿ, ಒಂದು ಕೀರ್ತನೆ ಯಾರದ್ದು ಅಂತ ಕೇಳಿದರೆ ಇದು ವಚನ ಆಗಿರ್ಬೋದು, ಕೀರ್ತನೆ ಆಗಿರ್ಬೋದು. ಓಕೆ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ದೇಹವು ನಿನ್ನೊಳಗೋ ಅಂತಕ್ಕಂಥ ಇದೊಂದು ಕೀರ್ತನೆ ಗೆಳೆಯರೆ. ಈ ಕೀರ್ತನೆಯನ್ನು ಬರೆದಿದ್ದು ಕನಕದಾಸರು. ಕನಕದಾಸರ ವಿಷಯ ಬಂದಾಗ ಅವರ ಪರಿಚಯ, ಅವರ ಜೀವನ ಚರಿತ್ರೆ, ಅವ್ರು ಬರೆದಿರ್ತಕ್ಕಂಥ ಕೃತಿಗಳ ಒಂದು ವಿಶ್ಲೇಷಣೆ, ಅವರ ಒಂದು ಕೀರ್ತನೆಗಳ ಒಂದು ಅವಲೋಕನ ಎಲ್ಲವನ್ನು ಕೂಡ ನಾವು ಕ್ಲಾಸಲ್ಲಿ ನೋಡ್ತೀವಿ. ಕನಕದಾಸರ 30-40 ಕೀರ್ತನೆಗಳು ಇಂಪಾರ್ಟೆಂಟ್ ಇದ್ದಾವೆ. ಆ ಕೃತಿಗಳಲ್ಲಿ ಗಿರಿಜಾ ಕಲ್ಯಾಣದಲ್ಲಿ ಬಂದಿರತಕ್ಕಂಥ ಕನಕದಾಸರ ಒಂದು ಮೋಹನ ತರಂಗಿಣಿಯಲ್ಲಿ ಬಂದಿರತಕ್ಕಂಥ ಕೆಲವು ಸಾಲುಗಳು, ಅವು ಏನೇನು ವೈಶಿಷ್ಟ್ಯ ಇದೆ. ಅದೇ ರೀತಿ ರಾಮಧಾನ್ಯ ಚರಿತ್ರೆಯಲ್ಲಿ ಬಂದಿರತಕ್ಕಂಥ ಪಾತ್ರಗಳು, ಅದರ ವಿಶ್ಲೇಷಣೆ, ನಳಚರಿತ್ರೆ, ಹರಿಭಕ್ತ ಸಾರ ಎಲ್ಲವನ್ನು ಕೂಡ ಕ್ಲಾಸಲ್ಲಿ ನೋಡೋಣ. ನಂತರದ ಪ್ರಶ್ನೆ, ಅರಿಕ್ಷಿಣವನೆಂದು ಹೊಂದುಡುಗೇನೆ ತೊಟ್ಟು ಎಂಬ ಸಾಲು ಈ ವಚನಕಾರರದು ಅಂತ ಹೇಳಿದ್ದಾರೆ. ಓಕೆ, ಅರಿಕ್ಷಿಣವನೆಂದು ಹೊಂದುಡುಗೇನೆ ತೊಟ್ಟು ಎಂಬ ವಚನ, ಈ ಸಾಲು ಯಾರದ್ದು ಅಂತ ಕೇಳಿದರೆ ಅಕ್ಕ ಮಹಾದೇವಿ, ಬಸವಣ್ಣ, ಚನ್ನಬಸವಣ್ಣ, ಸಿದ್ಧಾರಾಮ, ಈ ರೀತಿ ಪ್ರತಿಯೊಬ್ಬ ವಚನಕಾರರ ವಚನಗಳನ್ನು ಕೇಳಿದ್ದಾರೆ. ಅದರಲ್ಲಿ ನಾವು ಮೇಲ್ನೋಟಕ್ಕೆ ಒಂದು 5-5 ವಚನ ನೆನ್ಪಿಟ್ಕೊಳ್ಳೋದಲ್ಲ, ಅವರು ಸುಮಾರು ಇಂಪಾರ್ಟೆಂಟ್ ಅಂದರೆ 30-40 ವಚನಗಳಿದ್ದಾವೆ. ಅವು ಯಾವ್ಯಾವು ಅನ್ನೋದನ್ನು ಅದರ ಅರ್ಥ ಸಹಿತ ನಾವು ತಿಳ್ಕೊಳ್ಳೋಣ. ಕ್ಲಾಸಲ್ಲಿ ತಿಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಈ ವಚನದ ಒಂದು ಅರ್ಥ ನೋಡೋಣ. ಇದನ್ನು ಬರೆದಿರೋರು ಅಕ್ಕ ಮಹಾದೇವಿ ಅಂತ ಹೇಳ್ಬಿಟ್ಟು, ಅಕ್ಕ ಮಹಾದೇವಿ. ಇದರ ಅರ್ಥ ಏನು ಅಂದರೆ, ಅರಿಕ್ಷಿಣವನೆಂದು ಹೊಂದುಡುಗೇನೆ ತೊಟ್ಟು, ಅರಿಕ್ಷಿಣವನೆಂದು ಹೊಂದುಡುಗೇನೆ ತೊಟ್ಟು, ದೇವಾಂಗವನುಗೆಟ್ಟಲೆ ಪೌರುಷ ಬಾರ, ಪುರುಷ ರತ್ನವೇ ಬಾರ, ನಿನ್ನ ಬರವೆನ್ನ ಹಸುವಿನ ಬರವುದು ಈಗ, ಬಾರಯ್ಯ ಚನ್ನಮಲ್ಲಿಕಾರ್ಜುನ, ನೀನು ಬಂದಹನೆಂದು ಬಟ್ಟೆಯ ನೋಡಿ ಬಾಯಾರುತ್ತಿದ್ದೆನು. ಚನ್ನಮಲ್ಲಿಕಾರ್ಜುನ ಹುಡುಕುವ ಒಂದು ಸ್ಥಿತಿ ಅಕ್ಕ ಮಹಾದೇವಿಯ ಎಲ್ಲ ವಚನಗಳಲ್ಲೂ ನಾವು ಕಾಣ್ಬೋದು. ನೀವು ಕಾಣಿರೆ, ನೀವು ಕಾಣಿರೆ, ಚಿಲಿಮಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೆ, ನೀವು ಕಾಣಿರುವೆ. ಅದೇ ಥರ ರೂಫಿಲ್ಲದ ಚೆಲುವಾಂಗೆ ಒಲಿದೆನವ್ವ, ಸಾವಿಲ್ಲದ ರೂವಿಲ್ಲದ ಚೆಲುವಾಂಗೆ ಒಲಿದೆನವ್ವ ಅಂತಕ್ಕಂಥ ಒಂದು ವಚನ ಆಗಿರ್ಬೋದು. ಹಸಿವೇ ನಿಲ್ಲು ನಿಲ್ಲು, ನಿದ್ರೆಯೇ ನಿಲ್ಲು ನಿಲ್ಲು, ತೃಷೆಯೇ ನಿಲ್ಲು ನಿಲ್ಲು. ಈ ಥರ ಸಾಕಷ್ಟು ವಚನಗಳು ಚನ್ನಮಲ್ಲಿಕಾರ್ಜುನ ಹುಡುಕ್ತಕ್ಕಂಥ ವಚನಗಳೇ. ಇಲ್ಲಿ ಕೂಡ ಹಾಗೆ ಈ ವಚನ ಕೂಡ ಅಕ್ಕ ಮಹಾದೇವಿಯದೇ ಆಗಿದೆ. ಅವನ ಬರುವಿಕೆಗಾಗಿ ಕಾಯ್ತಾ ಇದ್ದಾಳೆ ಅಕ್ಕ ಮಹಾದೇವಿ. ನಂತರದ ಪ್ರಶ್ನೆ, ಸಬಿಂದುಕ ಶಬ್ದಗಳು ಅಬಿಂದುಕ ಶಬ್ದಗಳಾಗಿ ಪ್ರಯೋಗಗೊಂಡ ಕಾಲಘಟ್ಟ ಯಾವುದು ಅಂತ ಕೇಳಿದರೆ, ಇದು ಕೂಡ ಭಾಷೆಯ ಅವಸ್ಥಾಂತರ ಭೇದಗಳು ಅಂತ ಬರುತ್ತೆ. ಇಲ್ಲಿ ನಮ್ಮ ಸಬಿಂದುಕ ಶಬ್ದಗಳು ಅಂತಕ್ಕಂಥದ್ದು ನಮಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲೂ ದೊರೆಯೋದ್ರಿಂದ
ನಾವು ಇದನ್ನು ತೊಗೊಂಡಿದ್ದೀವಿ. ಯಾಕಂದರೆ ವಚನಕಾರರು ಬರೋದು ನಡುಗನ್ನಡದಲ್ಲಿ, ಇದೆಲ್ಲ ನಡುಗನ್ನಡ ಆಗಿರೋದ್ರಿಂದ ಇಲ್ಲಿ ನೋಡ್ರಿ ಸಬಿಂದುಕ ಅಂದರೆ ದಾಂಟು ಅಂತಕ್ಕಂಥ ಒಂದು ಪದ ಹಳಗನ್ನಡದಲ್ಲಿ ಬಳಕೆ ಮಾಡ್ತಾ ಇದ್ರು. ಇಲ್ಲಿ ದಾಟು ಅಂತಕ್ಕಂಥ ಒಂದು ಪದ ಬಳಕೆ ಆಗಿದೆ. ಸಬಿಂದುಕ ಅಬಿಂದುಕ ಅಂದರೆ ಅನುಸ್ವಾರ ಲೋಪ ಆಗಿ ನಡುಗನ್ನಡದಲ್ಲಿ ಬಳಸ್ಕೊಂಡ್ರು ಅಂತಕ್ಕಂಥ ಒಂದು ವಿಚಾರ ಇದು. ಓಕೆ, ಸಬಿಂದುಕ ಅಬಿಂದುಕ ಆಗೋದು ನಡುಗನ್ನಡದಲ್ಲಿ ಅಂತ ನೆನಪಿಟ್ಕೋಬೇಕು. ಓಕೆ, ನಂತರದ ಪ್ರಶ್ನೆ, ಯೋಗಾಂಗ ತ್ರಿವಿಧಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಯೋಗಾಂಗ ತ್ರಿವಿಧಿಯ ಕರ್ತೃ ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ, ಸತ್ಯಕ್ಕ, ಚನ್ನಬಸವಣ್ಣ. ಆ್ಯಕ್ಚುಲಿ ಇದು ಕನ್ನಡದ ಮೊದಲ ತ್ರಿಪದಿಯ ಕೃತಿ ಆಗಿದೆ. ಕನ್ನಡದ ಮೊದಲ ತ್ರಿಪದಿಯ ಕೃತಿ ಯೋಗಾಂಗ ತ್ರಿವಿಧಿ. ಇದನ್ನು ಅಕ್ಕ ಮಹಾದೇವಿ ಬರೀತಾರೆ. ಓಕೆ, ಕನ್ನಡದ ಮೊದಲ ತ್ರಿಪದಿಯ ಕೃತಿ ನೆನ್ಪಿಟ್ಕೋಬೇಕ್ರಿ. ಇದನ್ನು ಬರೆದಿರೋದು ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಇದನ್ನು ಬರೆದಿರೋದ್ರಿಂದಲೇ ಈಕೆಗೆ ಕನ್ನಡದ ಮೊದಲ ಕವಯತ್ರಿ ಅಂತ ಕರೀತಾರೆ. ಇನ್ನು ಕಂತಿ ಅಂತ ಇದ್ದಾಳೆ. ಕಂತಿ ಕಾಲ 1100 ಕಂತಿಯದು. ಆ ಕಂತಿ ಹಂಪನ ಸಮಸ್ಯೆಗಳು ಅಂತಕ್ಕಂಥ ಕೃತಿ ಬರೆದಿದ್ಲು ಅಂತ ಹೇಳ್ತಾರೆ ಈಕೆಗಿಂತ ಮುಂಚೆ. ಆದರೆ ಅದು ನಮಗೆ ಪೂರ್ಣ ಪ್ರಮಾಣದಲ್ಲಿ ದೊರೆತಿಲ್ಲ. ಸಿಕ್ಕರೆ ಅದೇ ನಮ್ಮ ಕನ್ನಡದ ಮೊದಲ ಕವಯತ್ರಿ ಆಗ್ತಾರೆ ಕಂತಿ. ಓಕೆ, ಆ್ಯಕ್ಚುಲಿ 10ನೇ ಶತಮಾನ ಅಂತ ಹೇಳ್ತಾರೆ. ಮೋಹನ ತರಂಗಿಣಿ ಕಾವ್ಯದ ಛಂದಸ್ಸು ಅಂತ ಕೇಳಿದ್ದಾರೆ. ಮೋಹನ ತರಂಗಿಣಿ ಯಾವ ಛಂದಸ್ಸಿನಲ್ಲಿ ರಚನೆಯಾಗಿದೆ? ಇದು ಯಾರ್ದು ಅಂದರೆ ನಮ್ಮ ಕನಕದಾಸ ಅವ್ರದ್ದು. ಮೋಹನ ತರಂಗಿಣಿ ರಾಮನ ಬಗ್ಗೆ ಇರ್ತಕ್ಕಂಥದ್ದು. ರಾಮನು ಆನಂದದ ನದಿ ಇದ್ದ ಹಾಗೆ ಅಂತ ಹೇಳಿದ್ದಾರೆ ಇದರಲ್ಲಿ. ಓಕೆ, ರಗಳೆ, ತ್ರಿಪದಿ, ಷಟ್ಪದಿ, ಸಾಂಗತ್ಯ. ಮೋಹನ ತರಂಗಿಣಿ ಅಂತಕ್ಕಂಥ ಸಾಂಗತ್ಯದಲ್ಲಿದೆ. ಸಾಂಗತ್ಯದ ಕೃತಿಗಳು ಯಾವ್ಯಾವ ಅಂತ ನೋಡ್ತೀವಿ ನಾವು. ಸಾಂಗತ್ಯದ ಇಂಪಾರ್ಟೆಂಟ್ ಅಂದ್ರೆ ಒಂದು 20 ಕೃತಿ ಇದ್ದಾವೆ. ಯಾವುದು? ಸಂಚಿ ಹೊನ್ನಮ್ಮಳ ಹದಿಬದೆಯ ಧರ್ಮ, ನಂಜುಂಡ ಕವಿಯ ರಾಮನಾಥ ಚರಿತೆ, ರತ್ನಾಕರವರ್ಣಿಯ ಭರತೇಶ ವೈಭವ, ಅದೇ ರೀತಿ ಹೆಳವನಕಟ್ಟೆ ಗಿರಿಯಮ್ಮಳ ಚಂದ್ರಹಾಸನ ಕಥೆ, ಶಿಶುಮಾಯನ ತ್ರಿಪುರದಹನ ಸಾಂಗತ್ಯ, ಈ ಥರ ಸಾಕಷ್ಟು ಕೃತಿಗಳಿದ್ದಾವೆ. ಮಂಗರಸನ ಜಯನೃಪ ಕಾವ್ಯ ನೋಡೋಣ ಅಲ್ಲಿ ಸಾಂಗತ್ಯದಲ್ಲಿ. ಆದರೆ ಕನಕದಾಸರು ಬರೆದಿರ್ತಕ್ಕಂಥ ರಾಮಧಾನ್ಯ ಚರಿತ್ರೆ, ನಳಚರಿತ್ರೆ, ಭಾಮಿನಿ ಷಟ್ಪದಿಯಲ್ಲಿದ್ದಾವೆ. ಈ ಮೋಹನ ತರಂಗಿಣಿ ಮಾತ್ರ ಸಾಂಗತ್ಯದಲ್ಲಿರೋದನ್ನು ನಾವು ಕಾಣ್ತೀವಿ. ನಂತರದ ಪ್ರಶ್ನೆ ನೋಡಿ, ಇದ್ರ ಮುಖಾಂತರ ನಾವು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ರೂಪಗಳು ಯಾವ್ಯಾವ ಇದ್ದು ಅಂತಕ್ಕಂಥದ್ರ ಮೇಲೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಹೇಳಿಕೆ ವಿವರಣೆ, ಹೊಂದಿಸಿ ಬರೆಯಿರಿ, ಕಾಲಾನುಕ್ರಮನೇ ಜಾಸ್ತಿ ಇರ್ತವೆ. ಇಂಥವೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಇದನ್ನು ನೋಡ್ಕೋಬೇಕಂದ್ರೆ ಫಸ್ಟ್ ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವ ವಚನ ಯಾರು ಬರೆದಿದ್ದಾರೆ, ಯಾವ ತತ್ವಪದಕಾರರು ಯಾವ ತತ್ವಪದಗಳನ್ನು ಬರೆದಿದ್ದಾರೆ, ಯಾವ ಕೃತಿಯಲ್ಲಿ ಯಾವ್ಯಾವ ಸಾಲಿದಾವೆ, ಇದ್ರ ಮೇಲೆ ಇರ್ತವೆ ಆಲ್ಮೋಸ್ಟ್ ಕ್ವಶನ್ಸ್. ಹೇಳಿಕೆ ವಿವರಣೆ ಇಲ್ಲಿದೆ. ಮನಸ್ಸಿಜನ ಮಾಯೆ ವಿಧಿ ವಿಲಸನದ ನೆರಂಬಡೆಯ ಕೊಂದು ಕೂಗದೆ ನರರಂ. ನೋಡ್ರಿ, ಮನಸ್ಸಿಜನ ಮಾಯೆ ವಿಧಿ ವಿಲಸನದ ನೆರಂಬಡೆಯ ಕೊಂದು ಕೂಗದೆ ನರರಂ ಅಂತ ಇದೆ. ಇಲ್ಲಿ ನೋಡ್ರಿ, ಇದು ಯಶೋಧರ ಚರಿತೆಯಲ್ಲಿ ಬಂದಿರತಕ್ಕಂಥ ಸಾಲು. ಜನ್ನ ಬರೆದಿರುವ ಯಶೋಧರ ಚರಿತೆಯ ಸಾಲು. ಓಕೆ, ಯಶೋಧರ ಚರಿತೆಯ ಸಾಲು. ಇದರಲ್ಲಿ ಏನು ಹೇಳ್ತಾರೆ, ಇದ್ರ ಮೀನಿಂಗ್ ಏನು ಅಂದರೆ, ಇಲ್ಲಿ ವಿವರಣೆ ನೋಡ್ರಿ. ಕಾಮನ ಮಾಯೆ ವಿಧಿಯ ಸಹಾಯ ಪಡೆಯದೆ ಮಾನವರನ್ನು ಕೊಲ್ಲುತ್ತದೆ ಅಂತ. ಇಲ್ಲಿ ಹೇಳಿಕೆ ಸರಿಯಾಗಿದೆ, ಇಲ್ಲಿ ವಿವರಣೆ ತಪ್ಪಾಗಿದೆ. ಇದ್ರ ಮೀನಿಂಗ್ ಏನು ಗೊತ್ತಾ? ಈ ಕಾಮ ಅಂತಕ್ಕಂಥ ಮಾಯೆ, ಈ ಕಾಮನ ಮಾಯೆ ವಿಧಿಯ ಒಂದು ಸಹಾಯವನ್ನು ಪಡೆದು, ವಿಧಿಯ ಒಂದು ನೆರವನ್ನು ಪಡೆದು ಮಾನವರನ್ನು ಕೊಲ್ಲುತ್ತದೆ ಅಂತಕ್ಕಂಥದ್ದು. ಹೌದಾ? ಅದರಲ್ಲಿ ಸಹಾಯ ಪಡೆಯದೆ ಅಂತ ಇದೆ, ಅದಕ್ಕೆ ರಾಂಗ್ ಇದು. ಹೇಳಿಕೆ ಸರಿ, ವಿವರಣೆ ತಪ್ಪು, ಇದು ಸರಿಯಾದ ಉತ್ತರ. ಓಕೆ ರೀ, ಇದು ಯಶೋಧರ ಚರಿತೆಯಲ್ಲಿ ಬರ್ತಕ್ಕಂಥ ಒಂದು ಸಾಲು. ಓಕೆ, ಅಲ್ಲಿ ವಿಧಿಯ ಆಟ ನಡೀತಾ ಇರಬೇಕಾದ್ರೆ. ಓಕೆ, ನಂತರದ ಪ್ರಶ್ನೆ ನೋಡಿ. ಜನ್ನ ಅಂತಕ್ಕಂಥ ಮಧ್ಯಕಾಲೀನದಲ್ಲಿ ಬರ್ತಕ್ಕಂಥ ಕವಿ, ಅವನ ಕೃತಿಯ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನಿಮ್ಮ ಕೆರುಹಿಂಗೆನ್ನ ಶಿರಸರಿಯೇ ಈ ಉಕ್ತಿ ಬಂದಿರುವ ಕೃತಿ. ನೋಡ್ರಿ, ನಿಮ್ಮ ಕೆರುಹಿಂಗೆನ್ನ ಶಿರಸರಿಯೇ ಈ ಉಕ್ತಿ ಬಂದಿರುವ ಕೃತಿ ಅಂದರೆ ಅದು ಪ್ರಭುಲಿಂಗ ಲೀಲೆ, ಮಾದರ ಚೆನ್ನಯ್ಯನ ರಗಳೆ, ಬಸವರಾಜ ದೇವರ ರಗಳೆ, ವೀರೇಶ ಚರಿತೆ ಅಂತ ಇದೆ. ಆ್ಯಕ್ಚುಲಿ ಇದರಲ್ಲಿ ಮಾದರ ಚೆನ್ನಯ್ಯನ ರಗಳೆ ಅಂತಕ್ಕಂಥದ್ದು. ಪ್ರಭುಲಿಂಗ ಲೀಲೆ ಚಾಮರಸದ್ದು, ಮಾದರ ಚೆನ್ನಯ್ಯನ ರಗಳೆ, ಬಸವರಾಜ ದೇವರ ರಗಳೆ ಹರಿಹರರದು. ವೀರೇಶ ಚರಿತೆ ಮಾತ್ರ ರಾಘವಾಂಕನ ಒಂದು ಕೃತಿ ಅಂತ ಹೇಳ್ತೀವಿ. ಚಾಮರಸನ ಪ್ರಭುಲಿಂಗ ಲೀಲೆ ಸಾಂಗತ್ಯದಲ್ಲಿದೆ. ರಾಘವಾಂಕನ ವೀರೇಶ ಚರಿತೆ ಉದಂಡ ಷಟ್ಪದಿಯಲ್ಲಿ ರಚನೆಯಾಗಿದೆ. ಇನ್ನು ಹರಿಹರ ಬರೆದಿರ್ತಕ್ಕಂಥ ಈ 2 ಕೃತಿಗಳು, ಅದರಲ್ಲೂ ಮಾದರ ಚೆನ್ನಯ್ಯನ ರಗಳೆ. ಇಲ್ಲಿ ಶಿವ
ಚೋಳರಾಜನ ಊಟವನ್ನು ಸ್ವೀಕರಿಸದೆ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಕುಡಿದಾಗ ಶಿವ ನನ್ನ ಊಟವನ್ನು ಸ್ವೀಕರಿಸಲಿಲ್ಲ ಅಂತ ಹೇಳ್ಬಿಟ್ಟು ಈ ಸಾವಿಗೆ ಶರಣಾಗತಿ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶಿವ ಪ್ರತ್ಯಕ್ಷ ಆಗಿ ಹೇಳ್ದ, ನಾನು ಇವತ್ತು ಚೆನ್ನನ ಮನೆಯಲ್ಲಿ ಊಟ ಮಾಡಿದೆ, ಅದಕ್ಕೆ ನನಗೆ ಹಸಿವಿಲ್ಲ ಅಂತ ಹೇಳ್ಬಿಟ್ಟು ಯಾರೀ ಚೆನ್ನ ಅಂತ ಹುಡುಕೋತ ಹೋಗಿ ಆ ಚೆನ್ನನ ಕಾಲಿಗೆ ಬಿದ್ದುಬಿಟ್ಟ ಕರಿಕಾಲ ಚೋಳ ಅಂತಕ್ಕಂಥವನು. ಕೊನೆಗೆ ಹೇಳ್ತಾನೆ, ನೀನು ಯಾಕೆ ಈ ನನ್ನ ಕಾಲಿಗೆ ಬೀಳ್ತಾ ಇದೆಯಾ ರಾಜನೇ ಅಂತ ಕೇಳಿದಾಗ, ನನ್ನ ಕುಲ ಆದರೂ ಯಾವುದು ನೋಡು ಅಂತ ಹೇಳಿದಾಗ ಈ ಕರಿಕಾಲ ಚೋಳ ಹೇಳ್ತಕ್ಕಂಥ ಮಾತು, ನಿಮ್ಮ ಕೆರು ಹಿಂಗೆ, ನಿನ್ನ ಚಪ್ಪಲಿಗೂ ಕೂಡ ನನ್ನ ಶಿರ ಸಮ ಅಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ, ನಿನ್ನದು ಎಂಥ ಒಂದು ಸ್ಥಾನ ಅಂದರೆ ಶಿವ ಒಲಿದ ಜಾತಿ ನಿಂದು ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಸಂಗ ಮಾದರ ಚೆನ್ನಯ್ಯನ ದಗಳೆ. ಹರಿಹರನ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಕಾಮ, ರತಿ, ಶ್ರವಣ, ವಿರಕ್ತಿ, ಶಿವ, ಶಕ್ತಿ ಈ ತ್ರಿಕೂಟ ದ್ವಂದ್ವವು ನಿರೂಪಿತಗೊಂಡಿರುವ ಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಮೋಹನ ತರಂಗಿಣಿ, ಭರತೇಶ ವೈಭವ, ಕಬ್ಬಿಗರ ಕಾವ, ಶಿವತತ್ವ ಚಿಂತಾಮಣಿ. ಇದರಲ್ಲಿ ಆಂಡಯ್ಯ ಕವಿ ಬರೆದಿರ್ತಕ್ಕಂಥ ಕಬ್ಬಿಗರ ಕಾವ ಕೃತಿಯಲ್ಲಿ ಬರತಕ್ಕಂಥ ಒಂದು ಸಾಲು ಇದು. ಆಂಡಯ್ಯ ಇವನಿಗೆ ಅಚ್ಚಗನ್ನಡದ ಕವಿ ಅಂತಾರೆ, ಬರೀ ತದ್ಭವಗಳಲ್ಲೇ ಕಾವ್ಯವನ್ನು ಬರೆದ ಕವಿ ಆಂಡಯ್ಯ, ಅದಕ್ಕೆ ಅಚ್ಚಗನ್ನಡ ಕವಿ ಅಂತ ಕರೀತಾರೆ. ಕಬ್ಬಿಗರ ಕವಿ ಕಬ್ಬಿಗ ಹೆಸರಲ್ಲೇ, ಕೃತಿ ಹೆಸರಲ್ಲೇ ತದ್ಭವ ಇದೆ. ಇದರಲ್ಲಿ ಬರತಕ್ಕಂಥ ಒಂದು ಕಾನ್ಸೆಪ್ಟ್ ಸಿಗುವ ಕಾಮ, ರತಿ, ಕಾಮ ಇಲ್ಲದೆ ರತಿ ಇಲ್ಲ, ರತಿ ಇಲ್ಲದೆ ಕಾಮ, ಶ್ರವಣ ವಿರಕ್ತಿ, ಶ್ರವಣ ವಿರಕ್ತಿ, ಅದೇ ರೀತಿ ಶಿವ ಶಕ್ತಿ, ಇಂಥ ಒಂದು ದ್ವಂದ್ವಗಳು ಬಂದಿರತಕ್ಕಂಥದ್ದು ಎಲ್ಲಿ ಅಂದರೆ ಆಂಡಯ್ಯನ ಕಬ್ಬಿಗರ ಕಾವ. ಅದೇ ರೀತಿ ಅರಿಯಬಾರದ ಘನವರಿದವರು ಅರಿಯದೆಂತಿರ್ಪರು, ತನು ನಿರ್ವಾಣ, ಮನ ಸಂಸಾರ, ಮಾತು ಬ್ರಹ್ಮ, ನೀತಿ ಅಧಮ. ಈ ಎರಡೂ ವಚನಗಳನ್ನು ಸೀರಿಯಲ್ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಒಂದನೇದು ಅರಿಯಬಾರದ ಘನವರಿದವರು ಅರಿಯದಂತಿರ್ಪರು, ಓಕೆ ರೀ. ಮತ್ತೊಂದು ತನು ನಿರ್ವಾಣ, ಮನ ಸಂಸಾರ, ಮಾತು ಬ್ರಹ್ಮ, ನೀತಿ ಅಧಮ ಅಂತಕ್ಕಂಥ ಒಂದು ನಮ್ಮ ಸಿದ್ಧಾಂತಗಳ ಮೌಲ್ಯಗಳನ್ನೇ ಅಲ್ಲೆಗೆಳೆದು ಬರೆದಿರ್ತಕ್ಕಂಥದ್ದು ನೋಡಿ. ಅರಿಯಬಾರದ ಘನವರಿಯದವರು ಅರಿಯದಂತಿರ್ಪರು ಅಂದರೆ ಇದನ್ನು ಹೇಳಿದ್ದು ಅಲ್ಲಮ ಪ್ರಭು. ಅದೇ ರೀತಿ ತನು ನಿರ್ವಾಣ, ಮನ ಸಂಸಾರ, ಮಾತು ಬ್ರಹ್ಮ, ನೀತಿ ಅಧಮ ಅಂತಕ್ಕಂಥ ವಚನ ಬರೆದಿದ್ದು ಅಕ್ಕ ಮಹಾದೇವಿ. ಇಲ್ಲಿ 2 ಮತ್ತು 4 ಅಂತಕ್ಕಂಥ ಒಂದು ಆಯ್ಕೆ ಇದೆ ನೋಡ್ರಿ, ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೀರಿಯಲ್ ಫಸ್ಟ್ ಬರೆದವರು ಅಲ್ಲಮ ಪ್ರಭು, 2ನೇ ಬರೆದವರು ಅಕ್ಕ ಮಹಾದೇವಿ. ಓಕೆ, ವಚನಗಳ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಇವು ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾದ ಕೃತಿಗಳು. ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಕೃತಿಗಳು ಸಾಕಷ್ಟು ಇದ್ದಾವೆ. ಅದರಲ್ಲಿ ಪ್ರಧಾನ ವಾಕ್ಯಗಳೇ, ಪ್ರಧಾನ ಕೃತಿಗಳೇ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರೋದ್ರಿಂದ ಇದಕ್ಕೆ ರಾಜ ಷಟ್ಪದಿ ಅಂತಲೂ ಕರೀತಾರೆ, ರಾಜ ಷಟ್ಪದಿ. ಓಕೆ, ಇಲ್ಲಿ ನೋಡ್ರಿ, ಇದರಲ್ಲಿ ಯಾವ್ಯಾವ ಅಂತ ಕೇಳಿದ್ರೆ ಕರ್ನಾಟ ಭಾರತ ಕಥಾಮಂಜರಿ, ಜೀವಂದರ ಚರಿತೆ, ತೊರವೆ ರಾಮಾಯಣ ಮತ್ತು ಸದ್ಗುರು ರಹಸ್ಯ, ಶಿವತತ್ವ ಚಿಂತಾಮಣಿ ಮತ್ತು ಪ್ರಭುಲಿಂಗ ಲೀಲೆ, ಮೈರಾವಣ ಕಾಳಗ ಮತ್ತು ವಿವೇಕ ಚಿಂತಾಮಣಿ. ಇಲ್ಲಿ ನೋಡ್ರಿ, ಕರ್ನಾಟ ಭಾರತ ಕಥಾಮಂಜರಿ ಭಾಮಿನಿ, ಜೀವಂದರ ಚರಿತೆ ಭಾಮಿನಿ, ಭಾಸ್ಕರನ ಜೀವಂದರ ಚರಿತೆ, ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ ಅವ್ರದ್ದು, ಇದು ಕೂಡ ಭಾಮಿನಿ ಷಟ್ಪದಿ, ಸದ್ಗುರು ರಹಸ್ಯ ಇದು ಕೂಡ ಭಾಮಿನಿ ಷಟ್ಪದಿ, ಶಿವತತ್ವ ಚಿಂತಾಮಣಿ ವಾರ್ಧಕ ಲಕ್ಕಣ್ಣ ದಂಡೇಶನ ಕೃತಿ, ಪ್ರಭುಲಿಂಗ ಲೀಲೆ ಇದು ಭಾಮಿನಿ, ಪ್ರಭುಲಿಂಗ ಲೀಲೆ ಇದು ಭಾಮಿನಿ, ಮೈರಾವಣ ಕಾಳಗ, ಮೈರಾವಣ ಕಾಳಗ ಅಂತಕ್ಕಂಥದ್ದು ಭಾಮಿನಿ ಅಲ್ಲ, ಭಾಮಿನಿ ಅಂದರೆ ವಿವೇಕ ಚಿಂತಾಮಣಿ ವಾರ್ಧಕ, ವಾರ್ಧಕ ಷಟ್ಪದಿ. ಓಕೆ, ಇದರಲ್ಲಿ ಸರಿಯಾದ ಉತ್ತರ 1 ಮತ್ತು 2 ಸರಿಯಾಗ್ತವೆ. 1 ಮತ್ತು 2 ಭಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರ್ತಕ್ಕಂಥ ಕೃತಿಗಳು. ಓಕೆ, ನೋಡ್ರಿ ಯಾವ ಥರ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ. ನೆಕ್ಸ್ಟ್, ಇವುಗಳನ್ನು ಕರ್ನಾಟಕ ವಿಷಯ ಜಾತಿಗಳೆಂದು ಕರೆಯುತ್ತಾರೆ. ಕರ್ನಾಟಕ ವಿಷಯ ಜಾತಿಗಳು ಅನ್ನೋದು ನಮ್ಮ ಛಂದಸ್ಸಲ್ಲೇ ಬರ್ತಕ್ಕಂಥ ಅಂಶ ಛಂದಸ್ಸಿನ ಒಂದು ಬಂಧಗಳು ಅಂತ ಹೇಳ್ತೀವಿ, ಕರ್ನಾಟಕ ವಿಷಯ ಜಾತಿಗಳು. ಇಲ್ಲೋಡ್ರಿ, ಕರ್ನಾಟಕ ವಿಷಯ ಜಾತಿಗಳು ಯಾವಿದಾವೆ ಅಂತ ಕರ್ನಾಟಕ ವಿಷಯ ಕೇಳ್ತಾರೆ. ಕರ್ನಾಟಕ ವಿಷಯ ಜಾತಿಗಳು ಎಷ್ಟಿದಾವೆ ಅಂತ ಕೇಳ್ತಾರೆ. 10 ಇದಾವೆ. ಕರ್ನಾಟಕ ವಿಷಯ ಜಾತಿಗಳನ್ನು ಪ್ರಸ್ತಾಪ ಮಾಡಿದ ಮೊದಲ ಕವಿ ಯಾರು ಅಂತ ಕೇಳ್ತಾರೆ, ಅದು 1ನೇ ನಾಗವರ್ಮ. ಯಾವ್ಯಾವ ನೋಡ್ರಿ, ಷಟ್ಪದಿ, ಷಟ್ಪದಿ 1, ಅದೇ ರೀತಿ ಅಕ್ಕರ, ಅಕ್ಕರ, ಮದನವತಿ, ಮದನವತಿ, ಛಂದೋ ವಸಂತ,
ಚಂದೋ ವಸಂತ, ಚಂದೋ ವಸಂತ. ಗೀತಿಕೆ, ಗೀತಿಕೆ. ಚೌಪದಿ, ಚೌಪದಿ. ತ್ರಿಪದಿ, ತ್ರಿಪದಿ. ಏಳೆ, ಏಳೆ. ಉತ್ಸಾಹ, ಉತ್ಸಾಹ. ಅಕ್ಕರ ಅಂತ ಇದ್ದಾವೆ. ಇದು ಅಕ್ಕರಿಕೆ. ಓಕೆ, ಇದು ಅಕ್ಕರ. 10 ಇದಾವೆ ನೋಡಿ. 10ರಲ್ಲಿ ಯಾವಿದೋ ಸ್ವಲ್ಪ ನೋಡಿಬಿಡ್ರಿ ಅಷ್ಟೇ. ಓಕೆ, ಸ್ವಲ್ಪ ಹೇಳ್ತೀನಿ ಇದ್ರ ಕನ್ಫ್ಯೂಷನ್ ಏನಿದೆ ಅಂತ. ಕಂದ ಪದ್ಯ ಮಾತ್ರಾಗಣದಲ್ಲಿ ಬರುತ್ತೆ ರೀ, ಕಂದ ಪದ್ಯ ಮಾತ್ರಾಗಣ ಬರುತ್ತೆ. ಓಕೆ, ಅದಾದಮೇಲೆ ಷಟ್ಪದಿ ಮಾತ್ರಾಗಣದಲ್ಲಿ ಬರುತ್ತೆ. ಇಲ್ಲಿ ರಗಳೆ ಅಂತ ತಿಳ್ಕೊಳ್ರಿ. ಇವೆರಡೂ ಕೂಡ ಮಾತ್ರಾಗಣ. ಆ್ಯಕ್ಚುಲಿ ಷಟ್ಪದಿನೂ ಮಾತ್ರಾಗಣದಲ್ಲಿದೆ, ಮಾತ್ರಾಗಣದಲ್ಲಿದೆ. ಆದರೆ ಇಲ್ಲಿ 2 ಮತ್ತು 4. ಓಕೆ, ಷಟ್ಪದಿ ಅನ್ನೋದು ಅಂಶಗಣದಲ್ಲೂ ಬರುತ್ತೆ. ಮೊದಲು ಅಂಶಗಣದಲ್ಲಿತ್ತು, ಆಮೇಲೆ ಮಾತ್ರಾಗಣಕ್ಕೆ ತಿರುಗಿದೆ. ತ್ರಿಪದಿ ಅಂತಕ್ಕಂಥದ್ದು ಕೂಡ ಅಂಶಗಣಾತ್ಮಕ ತ್ರಿಪದಿ ಇದೆ, ಮಾತ್ರಾಗಣಾತ್ಮಕ ತ್ರಿಪದಿ ಇದೆ. ಆದರೆ ರಗಳೆಯಲ್ಲಿ ಅದು ಅಂಶಗಣಾತ್ಮಕ ರಗಳೆ ಅಂತ ಏನಿಲ್ಲ, ಕಂದ ಪದ್ಯ ಅಂತೂ ಪೂರ್ತಿ. ಇದರಲ್ಲಿ 2 ಮತ್ತು 3 ಸರಿಯಾದ ಉತ್ತರ. 2 ಮತ್ತು 3. ಇದು ಷಟ್ಪದಿ ಅಂತಕ್ಕಂಥದ್ದು ತ್ರಿಪದಿ ಅಂತ ಮಾತ್ರಾಗಣದಲ್ಲೂ ಇದೆ, ಆದರೆ ಅಂಶಗಣದಲ್ಲೂ ಇದೆ. ಫಸ್ಟ್ ಇದನ್ನು ಉಲ್ಲೇಖಿಸಿದ್ದು ಕರ್ನಾಟಕ ವಿಷಯ ಜಾತಿಗಳಲ್ಲಿ, ಅದು ಅಂಶಗಣದಲ್ಲಿ ಅಂತಕ್ಕಂಥದ್ದು. ಓಕೆ, ಇದನ್ನು ನಾಗವರ್ಮ ಹೇಳಿರ್ತಕ್ಕಂಥದ್ದು. ನಂತರದ ಪ್ರಶ್ನೆ, ಆ ಕರ್ನಾಟಕ ವಿಷಯ ಜಾತಿಗಳಂದರೆ ಏನು, ಅದರ ಲಕ್ಷಣ ಏನು, ಎಷ್ಟು ಸಾಲಿರುತ್ತೆ, ಎಷ್ಟು ಗಣ, ಎಲ್ಲವನ್ನ ಅಲ್ಲಿ ಡಿಸ್ಕಷನ್ ಮಾಡೋಣ ಕ್ಲಾಸಲ್ಲಿ. ನೆಕ್ಸ್ಟು ಹೇಳಿಕೆ ವಿವರಣೆ. ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ಅಂತ ಒಂದು ವಚನ ಇದೆ. ತರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲದ ಕೇಡದ ಜಾಲದ ಕೇಡ ಬಗೆವಂತೆ ಅಂತಕ್ಕಂಥ ಒಂದು ವಚನ ಇದೆ. ಅದು ಅಕ್ಕ ಮಹಾದೇವಿಯವರ ವಚನ. ನೀವು ಎಲ್ಲ ವಚನಕಾರರ, ಎಲ್ಲ ಕೀರ್ತನೆಕಾರರ ವಚನಗಳು, ಆ ಮಧ್ಯಕಾಲೀನ ಕನ್ನಡ ಕವಿಗಳಾಗಿರ್ಬೋದು, ಪ್ರಾಚೀನ ಕನ್ನಡ ಕವಿಗಳಾಗಿರ್ಬೋದು, ಎಲ್ಲ ಕವಿಗಳ ಕೃತಿಯ ಸಾಲುಗಳು ಇಂಪಾರ್ಟೆಂಟ್ ಯಾವುವು ಎಲ್ಲವನ್ನು ಡೀಟೇಲ್ ನೋಡೋಣ ಅಲ್ಲಿ. ಇದರ ಅರ್ಥ ಕೊಟ್ಟಿದ್ದಾರೆ ವಿವರಣೆ. ಸಗಣಿಯ ಹುಳು ತನ್ನ ಸ್ನೇಹದಲ್ಲಿ ಮನೆಯ ಮಾಡಿ. ಅದರ ಅರ್ಥ ಏನು ಅಂದರೆ, ತರಣಿಯ ಹುಳು ಅಂದರೆ ಜೇಡ, ಜೇಡ. ಜೇಡ, ಜೇಡವು ತಾನೇ ಕಟ್ಟಿದ ಒಂದು ಬಲೆ, ಸ್ನೇಹದಿಂದ ಮಾಡಿರ್ತಕ್ಕಂಥ ಬಲೆ. ಆ ಸ್ನೇಹದ ಬಲೆಯಲ್ಲೇ ಕೊನೆಗೆ ಮಿಸುಕಾಡಿ ಒದ್ದಾಡಿ ಪ್ರಾಣ ಬಿಡುತ್ತೆ ಅಂತಕ್ಕಂಥ ಒಂದು ಮಾತಿದು. ಅದರಲ್ಲೇ ತರಣಿ ಅಂದರೆ ಅದು ಜೇಡರ ಹುಳು, ಆದರೆ ಸಗಣಿಯ ಹುಳು ಅಂತ ಹೇಳಿದ್ರೆ ಹೇಳಿಕೆ ಸರಿ, ವಿವರಣೆ ತಪ್ಪು. ಇದು ಸರಿಯಾದ ಉತ್ತರ. ಹೇಳಿಕೆ ಸರಿ, ವಿವರಣೆ ತಪ್ಪು. ಇದೊಂದು ವಚನ ತಗೊಂಡು ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ. ನೋಡ್ರಿ, ಇಲ್ಲಿ ಕೆಲವು ವಚನ, ಕೆಲವು ಕೀರ್ತನೆ ಇದ್ದಾವೆ ಎಡಭಾಗದಲ್ಲಿ. ಬಲಭಾಗದಲ್ಲಿ ಆ ವಚನಕಾರರು ಮತ್ತು ಕೀರ್ತನೆಕಾರನ ಕೊಟ್ಟಿದ್ದಾರೆ. ಯಾವುದು ಸರಿ ಹೊಂದುತ್ತೆ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ನೋಡ್ರಿ, ಹಾವು ತಿಂದವರ ನುಡಿಸಬಹುದು, ಹಾವು ತಿಂದವರ ನುಡಿಸಬಹುದು ಅಂತಕ್ಕಂಥ ಒಂದು ವಚನ. ಅರಿಸಿನವನೇ ಮಿಂದು ಹೊಂದುಡುಗೆಯನೇ ತೊಟ್ಟು ಅಂತಕ್ಕಂಥ ಒಂದು ವಚನ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತಕ್ಕಂಥ ಒಂದು ಕೀರ್ತನೆ. ಹುಟ್ಟದ ಯೋನಿಗಳಿಲ್ಲ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ ಅಂತಕ್ಕಂಥ ಒಂದು ಕೀರ್ತನೆ. 2 ವಚನ ಇದ್ದಾವೆ, 2 ಕೀರ್ತನೆ ಇದ್ದಾವೆ. ಹಾವು ತಿಂದವರ ನುಡಿಸಬಹುದು, ಗರ ಹಿಡಿದವರ ನುಡಿಸಬಹುದು, ಸಿರಿಗರ ಹೊಡಿದವರ ನುಡಿಸಲು ಬಾರದ ನೋಡಯ್ಯ ಅಂತ ನಾವು ಬಸವಣ್ಣ ಹೇಳಿದ್ದಾರೆ. ಬಸವಣ್ಣ ಹೇಳಿದ್ದಾರೆ. ಓಕೆ, ಅಂದರೆ ಇದು ಎ. ಅರಿಸಿನವನೇ ಮಿಂದು ಹೊಂದುಡುಗೇನೇ ತೊಟ್ಟು ಅಂದರೆ ಆಕೆ ಯಾವ ರೀತಿ ಎಲ್ಲ ಅಲಂಕಾರ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಚನ್ನಮಲ್ಲಿಕಾರ್ಜುನನ ಅಂತೇಳಿ ಅಕ್ಕ ಮಹಾದೇವಿಯರು ಬರೆದಿರ್ತಕ್ಕಂಥದ್ದು ಬಿ. ಅದೇ ರೀತಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು, ಪುರಂದರದಾಸವರು. ಹೌದಾ, ನಾಲಿಗೆ ಅಂತಕ್ಕಂಥದ್ದು ಹೆಂಗೆ ಮಾತಾಡಿದ್ರೆ ಮಾತು ಅಂತಕ್ಕಂಥ ಒಂದು ಕೀರ್ತನೆ ಇದೆ ಅವ್ರದ್ದು. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಬಿ. ಓಕೆ, ಯಾವ ಕರೆಕ್ಟ್ ಆಗುತ್ತೆ ನೋಡ್ರಿ. ಸೀರಿಯಲ್ ಫಸ್ಟು 3, ಆಮೇಲೆ 1, 2, 5, 3, 1, 2, 5. ಓಕೆ, ಈ ಥರ ಕರೆಕ್ಟಾಗಿ ವಚನಗಳು ಯಾರು ಬರೆದಿದ್ದಾರೆ, ಕೀರ್ತನೆಗಳು ಯಾರ್ದು ಯಾವುವು ಪರ್ಫೆಕ್ಟಾಗಿ ಗೊತ್ತಿದ್ದಾಗ ಮಾತ್ರ ಈ ಹೊಂದಿಸಿ ಬರೆಯಿರಿ. ಡೈರೆಕ್ಟಾಗಿ ಕೇಳಿ ಇದನ್ನು ಯಾರು ಬರೆದ್ರು ಅಂತ ಕೇಳ್ಬೋದು, ಆದರೆ ಇದೇ ಟ್ವಿಸ್ಟ್ ಅಂತ ಕೇಳಿದ್ರೆ ಹಿಂಗೆ ಕೊಟ್ಟಾಗ ಈ ಉತ್ತರಗಳು ಕರೆಕ್ಟ್ ನಿಮಗೆ ಗೊತ್ತಿದ್ರೂ ಕೂಡ ಇಲ್ಲಿ ಕನ್ಫ್ಯೂಸ್ ಆಗಿ ಬೇರೆ ಆನ್ಸರ್ ಆಗ್ತಕ್ಕಂಥದ್ದಿದೆ. ನೋಡಿ, 3, 1, 5, 2 ಅಂತಿದೆ. ಇವೆರಡು ಗೊತ್ತು, ಇವೆರಡು ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೆ ಸೇಮ್ ಕೊಟ್ಟಿದ್ದಾರೆ ನೋಡಿರಿ. 3, 1, 3, 1 ಕೆಳಗಿನ ಕನ್ಫ್ಯೂಸ್ ಆಗೋಕ್ಕೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಮಾರ್ಕ್ಸ್ ಹೋಗು. ನಂತರ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ. ಓಕೆ,
ನೋಡ್ರಿ, ಮುರುಕು ತೊಲೆಯು ಹುಳುಕು ಜಂತಿ ತೊರೆಯು ಕೈದು ಕೀಲ ಸೆಡಲಿ ಅಂತಕ್ಕಂಥ ಒಂದು ಕೀರ್ತನೆ ಇದೆ. ಶಿಶುನಾಳ ಶರೀಫರ ಒಂದು ಕೀರ್ತನೆ ಇದು. ಓಕೆ, ಶಿಶುನಾಳ ಶರೀಫರ ಕೀರ್ತನೆ. ಸೋರು ತಿಗುದು ಮನೆಯ ಮಾಳಿಗೆ ಅಂತಕ್ಕಂಥ ಒಂದು ಕೀರ್ತನೆಯ ಮಧ್ಯದಲ್ಲಿ ಬಂದಿರತಕ್ಕಂಥ ಒಂದು ಚರಣ ಇದು. ಓಕೆ, ಈ ಚರಣವನ್ನು ಕೇಳಿದರೆ ಶಿಶುನಾಳ ಶರೀಫ್ ಅವರು ಈ ಕೀರ್ತನೆಯನ್ನು ಬರೆದಿದ್ದಾರೆ. ಮುಡಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅನುತೀರಿ ಮುಡಚಟ್ಟು ಎಲ್ಲಾರ್ದು ಹೇಳಣ್ಣ ಅಂತಕ್ಕಂಥ ಒಂದು ಕೀರ್ತನೆ ಇದೆ. ಈ ಕೀರ್ತನೆ ಹೇಳಿದ್ದು ಯಾರು ಅಂದರೆ ಕಡಕೋಳ ಮಡಿವಾಳಪ್ಪ ಅವರು. ಓಕೆ, ಇವರೆಲ್ಲ ತತ್ವಪದಕಾರರು. ಕೂಡಲೂರು ಬಸಲಿಂಗ, ಕಡಕೋಳ ಮಡಿವಾಳಪ್ಪ, ನಿಜಗುಣ ಶಿವಯೋಗಿ, ಶಿಶುನಾಳ ಶರೀಫ, ಎಲ್ಲರ ಪ್ರಮುಖ ಒಂದು ಸಾಲುಗಳಿದ್ದಾವೆ, ತತ್ವಪದದ ಸಾಲುಗಳು, ಅವರ ಕೃತಿಗಳಿದ್ದಾವೆ. ನೋಡೋಣ. ಓಕೆ, ಈ ಕಡಕೋಳ ಮಡಿವಾಳಪ್ಪ ಎರಡನೇದು ಬರೆದಿರ್ತಕ್ಕಂಥ ಹುಟ್ಟಲಾರದ ಭೂಮಿ ಮ್ಯಾಲೆ ನೆಟ್ಟನೊಂದು ಮರವು ಹುಟ್ಟಿ ಅಂತಕ್ಕಂಥ ಒಂದು ವಚನ ಇದೆ. ಇದನ್ನು ಬರೆದಿರೋದು ಕೂಡಲೂರು ಬಸಲಿಂಗ ಅಂತಕ್ಕಂಥದ್ದು, ಬಸಲಿಂಗ. ಓಕೆ, ನೆಕ್ಸ್ಟು ಕರದಿ ಕಪ್ಪುರ ಉಂಟು ಹಿರಿದೊಂದು ನಾಡುಂಟು ಹರನೆಂಬ ದೈವ ನನಗುಂಟು ಅಂತಕ್ಕಂಥ ಒಂದು ವಚನ. ಇದು ಸರ್ವಜ್ಞರು ಬರೆದಿರ್ತಕ್ಕಂಥ ಒಂದು. ಯಾವ್ದು ಆನ್ಸರ್ ಆಗುತ್ತೆ ನೋಡ್ರಿ? 2, 1, ಓಕೆ, 4, 3. 2, 1, 4, 3. ಓಕೆ, ಇಲ್ಲಿ ನೋಡ್ರಿ, ಮತ್ತೊಂದು ಅದೇ ಹೋಲ್ತಕ್ಕಂಥ ಮತ್ತೊಂದು ಆಯ್ಕೆ ಇದೆ. ಕನ್ಫ್ಯೂಸ್ ಆಗ್ಬೋದು. ಅದಕ್ಕೆ ಇವೆಲ್ಲ ಪರ್ಫೆಕ್ಟ್ ನೋಡೋಣ ಕ್ಲಾಸಲ್ಲಿ ಯಾರ್ಯಾರ್ದು ಏನು ಕತೆ ಯಾವುದೂ ಮಿಸ್ ಆಗಬಾರ್ದು. ಆ ಥರ ಡೀಟೇಲಾಗಿ ಚರ್ಚೆ ಮಾಡೋಣ. ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂದಾಗ ನಾನು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಪ್ರಾಚೀನ ಕವಿಗಳು ಕಾಲಾನುಕ್ರಮದಲ್ಲೇ ಡಿಸ್ಕಷನ್ ಮಾಡೋಣ, ತತ್ವಪದಕಾರರನ್ನು ಕಾಲಾನುಕ್ರಮದಲ್ಲೇ ಡಿಸ್ಕಷನ್ ಮಾಡೋಣ, ಹೊಸಗನ್ನಡ ಕವಿಗಳಾಗಿರಲಿ, ಮಧ್ಯಕಾಲೀನ ಕನ್ನಡ ಕವಿಗಳಾಗಿರಲಿ, ಎಲ್ಲ ಒಂದು ಕಾಲಾನುಕ್ರಮ ಹೆಂಗೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಅದೇ ಥರ ನೆನಪಿಟ್ಕೊಂಡ್ರೆ ನಮಗೆ ಯಾವುದೊಂದು ನಿಜಗುಣ ಶಿವಯೋಗಿ ಅಂತ ಅವನದು ಎಷ್ಟನೇ ಶತಮಾನ, ಕಡಕೋಳ ಮಡಿವಾಳಪ್ಪ ಎಷ್ಟನೇ ಶತಮಾನ, ಈ ಥರ ಎಲ್ಲ ಇರ್ತವೆ. ಅದೇ ಥರ ಹೊಸಗನ್ನಡ ಕವಿಗಳನ್ನು ಕೇಳ್ತಾರೆ, ಮಧ್ಯಕಾಲೀನ ಕನ್ನಡ ಕವಿ ಕೇಳ್ತಾರೆ, ಹೊಸಗನ್ನಡ ಕೃತಿಗಳನ್ನು ಕೇಳಿದ್ದಾರೆ. ಓಕೆ, ಅದ್ರ ಸಪ್ರೇಟ್ ಟಾಪಿಕ್ಗೆ ನೋಡೋಣ. ಇಲ್ಲಿ ನೋಡ್ರಿ, ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂದರೆ ಯಾರಾದ್ಮೇಲೆ ಯಾರು ಬಂದರು ಅಂತಕ್ಕಂಥದ್ದು. ಈ ಥರದ್ದು ಒಂದು 5 ಕ್ವಶನ್ ಇರ್ತಾವೆ ಆಲ್ಮೋಸ್ಟ್. ನೋಡ್ರಿ, ಇದರಲ್ಲಿ ನಿಜಗುಣ ಶಿವಯೋಗಿ, ಶಿಶುನಾಳ ಶರೀಫ, ಕಡಕೋಳ ಮಡಿವಾಳಪ್ಪ, ಕೂಡಲೂರು ಬಸವಲಿಂಗ ಅಂತೇಳಿ. ಓಕೆ, ಇಷ್ಟರಲ್ಲಿ ಫಸ್ಟ್ ಯಾರು ಬರ್ತಾರೆ? ನಿಜಗುಣ ಶಿವಯೋಗಿ, ಕಡಕೋಳ ಮಡಿವಾಳಪ್ಪ, ಕೂಡಲೂರು ಬಸವಲಿಂಗ. ಸಾಕಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ನಿಜಗುಣ ಶಿವಯೋಗಿ ಇವ್ರ ಕಾಲ ಬಂದು ನಿಜಗುಣ ಶಿವಯೋಗಿ ಅವರದ್ದು 1600 ರೀ, 1600. ಕಡಕೋಳ ಮಡಿವಾಳಪ್ಪ ಅವ್ರದ್ದು 1700ರಿಂದ 1860. ಓಕೆ, ಕೂಡಲೂರು ಬಸವಲಿಂಗ ಅವ್ರದ್ದು 1700ರಿಂದ 1880. ಓಕೆ, ಶಿಶುನಾಳ ಶರೀಫ್ ಅವ್ರದ್ದು 1819 ಅವ್ರು ಜನಿಸ್ತಾರೆ ಅಂತ ಹೇಳಿದ್ದಾರೆ. ಈ ಥರ ನಮಗೆ ಯಾರಾದ್ಮೇಲೆ ಯಾರು ಬಂದರು ಇಸ್ವಿನ ನೆನ್ಪಿಡ್ಕೋ ಅವಶ್ಯಕತೆ ಇಲ್ಲ. ನಾವು ಸೀರಿಯಲ್ ನೋಡ್ಬಿಡೋಣ. ತತ್ವಪದಕಾರರು ಯಾರಾದ್ಮೇಲೆ ಯಾರು ಬಂದರು, ಒಂದು 15ರಿಂದ 20 ಜನ. ವಚನಕಾರರು ಯಾರಾದ್ಮೇಲೆ ಯಾರು ಬಂದರು ನೋಡ್ಕೊಂಡಾಗ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಡಿಸ್ಕಷನ್ ಮಾಡೋಣ. ಆಯ್ಕೆ 3 ಸರಿಯಾದ ಉತ್ತರ. ನಂತರದ ಪ್ರಶ್ನೆ, ಕಲಿದೇವರ ದೇವ, ಇದು ಯಾರ ಅಂಕಿತ? ಮಿನಿಮಮ್ ಅಂದರೂ ಕನಿಷ್ಠ ಅಂದರೂ ಒಂದು 30ರಿಂದ 40 ವಚನಕಾರರಾದರೂ ಅಂಕಿತನಾಮ ನೆನ್ಪಿಟ್ಕೊಂಡ್ಲೇಬೇಕು ನಾವು. ಅವ್ನು ಸಾಕಷ್ಟು ಸರಿ ಕೇಳ್ತಾ ಇದ್ದಾರೆ. ಮಾದರ ಚೆನ್ನಯ್ಯನ ಒಂದು ಅಂಕಿತ ತಿಳ್ಕೋಬೇಕು. ಅಡಪದಪ್ಪಣ್ಣ, ಮುಳಿಗೆ ಮಾರಯ್ಯ, ಮಡಿವಾಳ ಮಾಚಯ್ಯ. ಓಕೆ, ಮಾದರ ಚೆನ್ನಯ್ಯ ಅವ್ರದ್ದು ನಿಖಳಂಕ ಮಲ್ಲಿಕಾರ್ಜುನ. ಓಕೆ, ಅದೇ ರೀತಿ ಮಡಿವಾಳ ಮಾಚಿದೇವ ಅವ್ರದ್ದು ಕಲಿದೇವರ ದೇವ. ಇದು ಸರಿಯಾದ ಉತ್ತರ, ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದು. ಓಕೆ, ಸಾಕಷ್ಟು. ಇನ್ನು ನಿರ್ಮಳರ ಸಂಘವು ಕಳೆಯಬಹುದೇ ಮನದ ಮೈಲಿಗೆಯ. ನಿರ್ಮಳರ ಸಂಘವು ಕಳೆಯಬಹುದೇ ಮನದ ಮೈಲಿಗೆಯ ಅಂತಕ್ಕಂಥದ್ದು. ಇದು ಯಾವ ಕೃತಿಯಲ್ಲಿ ಬಂದಿದೆ ಅಂತ ಕೇಳಿದ್ದಾರೆ. ಪ್ರಭುಲಿಂಗ ಲೀಲೆ, ಹರಿಶ್ಚಂದ್ರ ಕಾವ್ಯ, ಗಿರಿಜಾ ಕಲ್ಯಾಣ, ಪ್ರಭುದೇವರ ರಗಳೆ. ಓಕೆ, 2 ಕನ್ಫ್ಯೂಸ್ ಮಾಡಕ್ಕೆ ಕೊಡಿದೆ ನೋಡ್ರಿ. ಇದು ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಬಂದಿರತಕ್ಕಂಥ ಒಂದು ಸಾಲು. ನಿರ್ಮಳರ ಸಂಘವು ಕಳೆಯಬಹುದೇ ಮನದ ಮೈಲಿಗೆಯ. ನಾವು ಭಾಳ ನಿರ್ಮಲವಾಗಿರ್ತಕ್ಕಂಥ ವ್ಯಕ್ತಿಗಳಂತೇಳಿ ಅವರನ್ನು ಸಹವಾಸ ಮಾಡಿದರೆ
ನಮ್ಮ ಮೈಲಿಗೆ ಕಳೆಯುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಪ್ರಭುಲಿಂಗಲಿಯಲ್ಲಿ ಬಂದಿರತಕ್ಕಂಥ ಒಂದು ಸಾಲು. ನೆರೆದ ಪಂಚೇಂದ್ರಿಯಗಳು ನಾಲ್ಕಧಮ ಒಂದಧಿಕವೇ. ಓಕೆ, ನೆರೆದ ಪಂಚೇಂದ್ರಿಯಗಳು ನಾಲ್ಕಧಮ ಒಂದಧಿಕವೇ ಅಂತಕ್ಕಂಥ ಸಾಲು ಉಲ್ಲೇಖಿಸಿದ್ದು ಯಾರು ಅಂದರೆ ಅದು ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಕೃತಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಅದ್ರ ಮೀನಿಂಗ್ ಏನು, ಅದರಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ ಸಾಲುಗಳು ಬರ್ತವೆ ಎಲ್ಲವೂ ನೋಡೋಣ. ಓಕೆ, ನಂತರದ ಪ್ರಶ್ನೆ, ಇವು ವಾರ್ಧಕ ಷಟ್ಪದಿಯ ಕಾವ್ಯಗಳನ್ನು ಕೊಟ್ಟಿದ್ದಾರೆ. ವೀರೇಶ ಚರಿತ್ರೆ, ಉದಂಡ ಷಟ್ಪದಿ ಉದಂಡ ಷಟ್ಪದಿ, ಕುಮುದೇಂದು ರಾಮಾಯಣ ಆಲ್ಮೋಸ್ಟ್ ಎಲ್ಲ ಷಟ್ಪದಿಗಳಲ್ಲೂ ರಚನೆ ಆಗಿದೆ. ಓಕೆ, ಭಾಮಿನಿ ಬಿಟ್ಟು. ಜೈಮಿನಿ ಭಾರತ ಇದು ವಾರ್ಧಕ, ಹರಿಶ್ಚಂದ್ರ ಕಾವ್ಯ ಇದು ವಾರ್ಧಕ. ಅಂದರೆ ಕುಮುದೇಂದ್ರ ರಾಮಾಯಣದಲ್ಲಿ ಶರ, ಭೋಗ, ಕುಸುಮ, ಭಾಮಿನಿ ಎಲ್ಲ ಷಟ್ಪದಿಯ ಪದ್ಯಗಳೂ ಇವೆ. ಆದರೆ ವಾರ್ಧಕ ಷಟ್ಪದಿ ಮಾತ್ರ ಇರ್ತಕ್ಕಂಥ ಕಾವ್ಯ ಕೇಳಿದರೆ ಜೈಮಿನಿ ಭಾರತ, ಹರಿಶ್ಚಂದ್ರ ಕಾವ್ಯ. ಆಯ್ಕೆ 3 ಮತ್ತು 4. ಜೈಮಿನಿ ಭಾರತ ಲಕ್ಷ್ಮೀಶ್ ಅವ್ರದ್ದು, ಹರಿಶ್ಚಂದ್ರ ಕಾವ್ಯ ರಾಘವಾಂಕ ಅವ್ರದ್ದು. ಓಕೆ, ನಂತರ ಹೇಳಿಕೆ, ಕೋಣನೆರಡು ಹೋರೆ ಗಿಳುವಿಂಗೆ ಮಿತ್ತು. ಈ ಇದರ ವಿವರಣೆ ನೋಡ್ರಿ, ಕೋಣಗಳೆರಡು ಗಿಡಗಳ ಭಾರ ಹೊತ್ತವು ಅಂತಕ್ಕಂಥ ಅರ್ಥ ಇದೆ. ಇದು ಆ್ಯಕ್ಚುಲಿ ಹರಿಶ್ಚಂದ್ರ ಕಾವ್ಯದ ಸಾಲು. ಹರಿಶ್ಚಂದ್ರ ಕಾವ್ಯದ ಸಾಲು. ಎರಡೂ ಕೋಣಗಳ ಒಂದು ಕಲಹದಿಂದ ಇಲ್ಲಿ ಗಿಡ ಮುರಿಯಿತು ಅಂತಾರೆ. ಎರಡು ಕೋಣಗಳ ಒಂದು ಗಲಾಟೆಯಿಂದ ಗಿಡ ಮುರಿಯಿತು ಅಂತ. ಅಲ್ಲಿ ಎರಡು ಕೋಣಗಳು ಯಾವಂದರೆ ವಸಿಷ್ಠ ಮತ್ತು ವಿಶ್ವಾಮಿತ್ರ. ಅವರಿಬ್ಬರ ಒಂದು ಪರೀಕ್ಷೆಯಲ್ಲಿ ಹರಿಶ್ಚಂದ್ರ ಅಂತಕ್ಕಂಥ ಗಿಡ ಮುರಿಯಿತು ಅಂತಕ್ಕಂಥ ಒಂದು ಅರ್ಥ ಇದೆ ಅಲ್ಲಿ. ಓಕೆ, ಇಲ್ಲಿ ಹೇಳಿಕೆ ಸರಿ, ವಿವರಣೆ ತಪ್ಪು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದು ಸರಿ ಹೇಳಿಕೆ, ವಿವರಣೆ ತಪ್ಪು. ಕುಲವೊಂದೇ ಕುಲವಾಗೆ ಗೋತ್ರವಂತನುವಾಗೆ ನೆಲೆ ವಿಚಾರಿಸೆ ತನ್ನ ಸಂಬಂಧ ಒಂದಾಗೆ ಈ ವಾಕ್ಯ ಬಂದಿರುವ ಕೃತಿ ಯಾವುದು ಅಂತ ಕೇಳಿದರೆ, ಈ ವಾಕ್ಯ ಬಂದಿರತಕ್ಕಂಥ ಕೃತಿ ಇದು ಬಸವರಾಜ ದೇವರ ರಗಳೆಯಲ್ಲಿ ಬಂದಿರತಕ್ಕಂಥ ಒಂದು ಸಾಲು. ಬಸವರಾಜ ದೇವರ ರಗಳೆ ಅಂತಕ್ಕಂಥದ್ರಲ್ಲಿ ಬಂದಿರತಕ್ಕಂಥ ಸಾಲು. ಕುಲದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಬಸವಣ್ಣರ ಒಂದು ಜೀವನ ಚರಿತ್ರೆ ಹೇಳ್ತಕ್ಕಂಥ ಕೃತಿ ಬಸವರಾಜ ದೇವರ ರಗಳೆ. ಇದು ಹರಿಹರನ 106 ರಗಳೆಗಳಲ್ಲಿ ಒಂದಾಗಿದೆ ಅಂತ. ಓಕೆ, ನಂತರ ಬಳಸದಿರಿ ಅದ್ವೈತವನು ಬಾಹ್ಯದಳು. ನೋಡ್ರಿ, ಬಳಸದಿರಿ ಅದ್ವೈತವನು ಬಾಹ್ಯದಳು ಅಂತಕ್ಕಂಥ ಒಂದು ಕೀರ್ತನೆ, ಒಂದು ತತ್ವಪದ ಯಾರ್ದು ಅಂದರೆ ಇದು ನಿಜಗುಣ ಶಿವಯೋಗಿ. ಎಲ್ಲ ಲಿಸ್ಟ್ ಬರುತ್ತೆ, ಯಾರ್ಯಾರ್ದು ಯಾವ್ಯಾವು ಅಂತ ನೋಡಿದಾಗ ಗೊತ್ತಾಗುತ್ತೆ. ಅದರ ಮೀನಿಂಗ್ ಸಮೇತ ನೋಡ್ಕೊಳ್ಳೋಣ, ಆ ಕೀರ್ತನೆಯ ಅರ್ಥ ಏನು ಅಂತ. ಓಕೆ, ಅದ್ವೈತವನ್ನು ಬಾಹ್ಯದಲ್ಲಿ ತೋರಿಸೋದಲ್ಲ, ಆಂತರ್ಯದಲ್ಲಿ ತೋರಿಸಿರಿ ಅಂತಕ್ಕಂಥ ಒಂದು. ಓಕೆ, ಕಾಯಕ ಸಿದ್ಧಾಂತದ ನೇರ ಪ್ರಸ್ತಾಪ ಬರುವುದು ಇವರ ವಚನಗಳಲ್ಲಿ ಅಂತೇಳಿ. ಕಾಯಕದ ಸಿದ್ಧಾಂತ ನೇರ ಪ್ರಸ್ತಾಪ ಅಂದರೆ ಕಾಯಕ ಅಂತಕ್ಕಂಥ ಸಿದ್ಧಾಂತ ಯಾರ ಒಂದು ವಚನಕಾರಲ್ಲಿ ಬರುತ್ತೆ ಅಂತ ಹೇಳಿದರೆ ಇಲ್ಲಿ ಆಯ್ದಕ್ಕಿ ಮಾರಯ್ಯ, ಆಯ್ದಕ್ಕಿ ಲಕ್ಕಮ್ಮ, ನುಲಿಯ ಚಂದಯ್ಯ, ಮಾದರ ಚೆನ್ನಯ್ಯ. ಓಕೆ, ಈ 4 ಜನರ ಇದರಲ್ಲಿ ಬರುತ್ತೆ. ಅದು 3 ಮತ್ತು 4 ಸರಿಯಾದ ಉತ್ತರ. ಕಾಯಕ ಅಂದರೆ ಏನು ಅಂತ ಆಯ್ದಕ್ಕಿ ಮಾರಯ್ಯನ ಕಾಯಕ ಗೊತ್ತಾಗುತ್ತೆ ನಮಗೆ. ಬಿದ್ದಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಬಸವಣ್ಣನ ಮಹಾಮನೆಯ ಮುಂದೆ ಬಿದ್ದ ಅಕ್ಕಿಗಳನ್ನು ಒಂದೊಂದೇ ಅಕ್ಕಿಗಳನ್ನು ಆರಿಸ್ಕೊಂಡು ಬಂದು ದಿನನಿತ್ಯ ಜೀವನ ಮಾಡ್ತಾಯಿದ್ರು. ತಮಗೆಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಸಹಾಯ ಮಾಡ್ತಾಯಿದ್ರು. ಒಂದು ಬಾರಿ ಲಕ್ಕಮ್ಮ ಹುಷಾರಿಲ್ಲದೆ ಮಲಗಿದಾಗ ಗಂಡ ಅಷ್ಟೇ ಆಯ್ದಕ್ಕಿ ಮಾರಯ್ಯನಷ್ಟೇ ಹೋದಾಗ ಒಂದಿಷ್ಟು ಜಾಸ್ತಿ ಅಕ್ಕಿಯನ್ನು ಹಾಸ್ಕೊಂಡ್ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಲಕ್ಕಮ್ಮ ಈ ಸಕ್ಕಿ ಆಸೆ ನಿಮಗೆ ಏಕೆ ಅಂತ ಕೇಳಿದಾಗ ಆ ಅಕ್ಕಿಯನ್ನು ಚೆಲ್ಲಿ ಬಂದು ಎಷ್ಟು ಬೇಕೋ ಅಷ್ಟು ತೊಗೊಂಬಂದಂತೆ. ಅದು ಅವರ ಕಾಯಕಕ್ಕೆ ಇರ್ತಕ್ಕಂಥ. ನುಲಿಯ ಚಂದಯ್ಯ ಹಗ್ಗವನ್ನು ಹೊಸಿತಕ್ಕಂಥ ಕಾಯಕ. ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಹಗ್ಗವನ್ನು ಹುಲ್ಲನ್ನು ಕೊಯ್ಕೊಂಬಂದು ಹಗ್ಗ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶಿವಲಿಂಗ ಜಾರಿ ನೀರಿಗೆ ಬಿದ್ದಾಗ ಶಿವನಿಗೆ ಷರತ್ತು ಹಾಕಿ ವಾಪಸ್ ಮತ್ತೆ ಕಟ್ಕೊಂಡಿರ್ತಕ್ಕಂಥ ಒಬ್ಬ ಮಹಾನುಭಾವಿ ಮಾದಾರ ಚೆನ್ನಯ್ಯ ಅಂತಕ್ಕಂಥ. ಇವ್ರ 4 ಜನರಲ್ಲೂ ಕೂಡ ಕಾಯಕ ಸಿದ್ಧಾಂತದ ಪ್ರಸ್ತಾಪ ಬರುತ್ತೆ. ಓಕೆ, ಅಚ್ಚೋದ ಸರೋವರ ಹೊಂದಿಸಿ ಬರೆಯಲಿ ಕೇಳಿದರೆ ಅಚ್ಚೋದ ಸರೋವರದ ವರ್ಣನೆ ಯಾವ ಕೃತಿಯಲ್ಲಿದೆ? ವೈಶಂಪಾಯನ ಸರೋವರ ವರ್ಣನೆ ಯಾವ ಕೃತಿಯಲ್ಲಿದೆ? ಮಾರಿಗುಡಿಯ ವರ್ಣನೆ ಯಾವ ಕೃತಿಯಲ್ಲಿದೆ? ಕಾಮದಹನ ಪ್ರಸಂಗ ಯಾವ ಕೃತಿಯಲ್ಲಿದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಅಚ್ಚೋದ ಸರೋವರದ ವರ್ಣನೆ ಇಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಬಂದಿದೆ, ಅಚ್ಚೋದ ಸರೋವರದ ವರ್ಣನೆ. ಅದೇ ರೀತಿ ವೈಶಂಪಾಯನ ಸರೋವರದ ವರ್ಣನೆ ಕರ್ನಾಟಕ ಕಾದಂಬರಿ ಇದೆಯಲ್ಲ, ಕರ್ನಾಟಕ ಕಾದಂಬರಿ ಅಚ್ಚೋದ ಸರೋವರ ನಾಗವರ್ಮನ ಒಂದು ಪುಂಡರೀಕ ಅಂತಕ್ಕಂಥ
ಮಹಾಶ್ವೇತೆಯ ಒಂದು ಕೃತಿ. ಅದರಲ್ಲಿ ಪುಂಡರೀಕ ತಪಸ್ಸಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇತ್ತು ಅನ್ನೋದನ್ನು ವರ್ಣನೆ ಮಾಡಿದ್ದಾನೆ. ಅಚ್ಚೋದ ಸರೋವರ ಕರ್ಣ ಕಾದಂಬರಿ. ವೈಶಂಪಾಯನ ಸರೋವರ ಪಂಪನ ವಿಕ್ರಮಾರ್ಜುನ ವಿಜಯ. ದುರ್ಯೋಧನ ವೈಶಂಪಾಯದ ಸರೋವರದ ಸ್ಥಳದಲ್ಲಿ ಜಲಮಂತ್ರವನ್ನು ಪಠಣ ಮಾಡೋಕೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ವಿಕಾರವೇ ಕಾಣ್ತಾ ಇತ್ತು ಅಂತ ವರ್ಣನೆ ಕೊಡ್ತಾನಲ್ರಿ ಪಂಪ. ಪಾತಾಳ ಬಿಲಕ್ಕೆ ಬಾಗಿಲಿದು ಘೋರಾಂಧಕಾರಕ್ಕೆ ಮಾಡಿದ ಕೂಪಮಿದು ಅಂತಕ್ಕಂಥ ಒಂದು ವರ್ಣನೆ. ಅದೇ ರೀತಿ ಮಾರಿಗುಡಿಯ ವರ್ಣನೆ ಯಶೋಧರ ಚರಿತೆಯಲ್ಲಿದೆ. ಮಾರಿಗುಡಿ, ಅಲ್ಲಿ ಮಾರಿದತ್ತ ಆರಾಧನೆ ಮಾಡ್ತಿರ್ತಕ್ಕಂಥ ಮಾರಿಗುಡಿ ಬರುತ್ತೆ. ಕಾಮದಹನ ಪ್ರಸಂಗ ಗಿರಿಜಾ ಕಲ್ಯಾಣದಲ್ಲಿ ಬರುತ್ತೆ. ಗಿರಿಜಾ ಕಲ್ಯಾಣದಲ್ಲಿ ಆನ್ಸರ್ ಏನಾಯ್ತು ನೋಡ್ರಿ. ಹಂಗಾದ್ರೆ 5, 1, 2, 3. 5, 1, 2, 3 ಎರಡನೇದು ಸರಿಯಾಗುತ್ತೆ. ಎರಡನೇದು ಆಪ್ಷನ್ ಸರಿ. ನೆಕ್ಸ್ಟ್ ನಂತರದ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕಾಲಾನುಕ್ರಮ ಅಂತ ಬಂದಾಗ ಇಲ್ಲಿ ನೋಡ್ರಿ, ಇದು ಕೂಡ ತತ್ವಪದಕಾರರು ಪ್ಲಸ್ ನಮ್ಮ ಹೊಸಗಣದ ಒಬ್ಬ ಕವಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ಶಿವಗಣ ಪ್ರಸಾದಿ ಮಹಾದೇವಯ್ಯ ಇವ್ರದ್ದು 13ನೇ ಶತಮಾನ, ಇವ್ರು ಫಸ್ಟ್. ಆಮೇಲೆ ಶ್ರೀಪಾದರಾಯರು 16ನೇ ಶತಮಾನ, ಸರ್ವಜ್ಞನದು 17, ಕೆಂಪು ನಾರಾಯಣದು 19ನೇ ಶತಮಾನ. ಆದ್ದರಿಂದ ನಾವು ಆಯ್ಕೆ 1 ಗುರುತಿಸ್ಬೋದು, ಯಾರ್ಯಾರಾದ್ಮೇಲೆ ಯಾರು ಬಂದರು ಅಂತಕ್ಕಂಥ ಕಾಲಾನುಕ್ರಮದ ಆಧಾರದ ಮೇಲೆ. ಓಕೆ, ಅವರ ಕಾಲ ಏನು ಎಲ್ಲ ನೋಡೋಣ ಕ್ಲಾಸಲ್ಲಿ. ನೆಕ್ಸ್ಟ್ ಪರಮಾರ್ಥ ಗೀತೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರೆ, ಪರಮಾರ್ಥ ಗೀತೆ ನಿಜಗುಣ ಶಿವಯೋಗಿ. ನಿಜಗುಣ ಶಿವಯೋಗಿರು ಸಾಕಷ್ಟು ಕೃತಿ ಇದ್ದಾವೆ. ಅನುಭವ ಸಾರ. ಓಕೆ, ಅದಾದಮೇಲೆ ಕೈವಲ್ಯ ಪದ್ಧತಿ. ಓಕೆ, ವಿವೇಕ ಚಿಂತಾಮಣಿ. ಓಕೆ, ಪರಮಾರ್ಥ ಗೀತೆ ಸಾಕಷ್ಟು ಕೃತಿಗಳಿದ್ದಾವೆ. ಯಾರ್ದು? ನಿಜಗುಣ ಶಿವಯೋಗಿ ಅವ್ರದ್ದು. ಓಕೆ, ನರಹರಿ, ತೊಲವೆ ನರಹರಿ ಅಂತ ಕರೀತಾರೆ. ಕುಮಾರ ವಾಲ್ಮೀಕಿ ಅಂದ್ರೆ ಅವನೇ. ಮುಪ್ಪಿನ ಷಡಕ್ಷರಿಯ ವಚನಗಳಿದ್ದಾವೆ. ಓಕೆ, ಅವರೆಲ್ಲರೂ ಡೀಟೇಲ್ ಒಂದು 40 ಜನ ಮಧ್ಯಕಾಲೀನ ಕನ್ನಡ ಕವಿಗಳು ಬರುತ್ತಾರೆ. ಅದರಲ್ಲಿ ನೋಡೋಣ. ಕೃಷ್ಣ ಬಾಣಾಸುರರ ಯುದ್ಧದ ಕಥಾನಕ ಇರುವ ಸಾಂಗತ್ಯ ಕೃತಿ ಯಾವುದು ಅಂತ ಕೇಳಿದರೆ ನೋಡ್ರಿ, ಇದರಲ್ಲಿ ಎಲ್ಲವೂ ಸಾಂಗತ್ಯನೇ. ಓಕೆ, ಕುಮಾರರಾಮನ ಸಾಂಗತ್ಯ ನಂಜುಂಡ ಕವಿಯವ್ರದ್ದು, ಭರತೇಶ ವೈಭವ, ರತ್ನಾಕರ ವರ್ಣಿ, ಮೋಹನ ತರಂಗಿಣಿ ಕನಕದಾಸ ಅವ್ರದ್ದು. ಆದರೆ ಮೋಹನ ತರಂಗಿಣಿಯಲ್ಲೇ ಕೃಷ್ಣ ಬಾಣಾಸುರರ ಒಂದು ಯುದ್ಧದ ಕಥೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಓಕೆ, ಕನಕದಾಸ ಅವರು. ನೆಕ್ಸ್ಟ್, ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿ ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದ್ದಾರೆ ನೋಡ್ರಿ. ದೇಪಿರಾಜನ ನೇಮಿ ಜಿನೇಶ ಸಂಗತಿ ಅಂತಿದೆ, ನೇಮಿ ಜಿನೇಶ ಸಂಗತಿ. ಓಕೆ, ಜಗನ್ನಾಥದಾಸರ ಹರಿಕಥಾಮೃತ ಸಾರ, ಚಾಟು ವಿಠಲನಾಥನ ತುರಂಗ ಭಾರತ, ಲಕ್ಕಣ ದಂಡೇಶನ ಪ್ರಭುದೇವರ ಪುರಾಣ. ದೇಪಿರಾಜನ ಕೃತಿ ಸೊಬಗಿನ ಸೋನೆ, ಕನ್ನಡದ ಮೊಟ್ಟ ಮೊದಲ ಸಾಂಗತ್ಯ ಕೃತಿ. ಓಕೆ, ಇದು ತಪ್ಪು. ಜಗನ್ನಾಥದ ಇದು ಸರಿ ಇದೆ, ಹರಿಕಥಾಮೃತ ಸಾರ. ಚಾಟು ವಿಠಲನಾಥನ ಕನ್ನಡ ಭಾಗವತ ಭಾಮಿನಿ ಷಟ್ಪದಿಯಲ್ಲಿದೆ. ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ, ಇದು ವಾರ್ಧಕ ಷಟ್ಪದಿಯಲ್ಲಿರೋದನ್ನು ನಾವು ಕಾಣ್ಬೋದು. ಓಕೆ, ಇದು ಮಂಗರಸನ ಕೃತಿ ನೇಮಿ ದಿನೇಶ ಸಂಗತಿ ಅಂತಕ್ಕಂಥದ್ದು. ಓಕೆ, ಇದು ಸಾಂಗತ್ಯ ಕೃತಿಯೇ ಹೌದು. ಓಕೆ, ಇದರಲ್ಲಿ ಆನ್ಸರ್ ಯಾವುದ್ರಿ? ಆಯ್ಕೆ 2 ಜಗನ್ನಾಥದಾಸರ ಹರಿಕಥಾಮೃತ ಸಾರ ಸರಿಯಾಗಿದೆ. ಮನ್ಮಥನ ಪ್ರಸಂಗವಿರುವ ಕೃತಿಗಳು: ಮನ್ಮಥ, ಕಾಮದೇವ, ಮದನ, ಮನಸ್ಸಿಜ, ಕರ್ವುಗಲ್ಲ ಅಂತ ಎಲ್ಲ ಕರೀತಾರೆ ಅವನಿಗೆ. ಆ ಮನ್ಮಥನ ಪ್ರಸಂಗ ಎಲ್ಲಿ ಬರುತ್ತೆ ಅಂದರೆ ಅದು ಗಿರಿಜಾ ಕಲ್ಯಾಣ, ಒಂದು ಕಬ್ಬಿಗರ ಕಾವ. ಆಂಡಯ್ಯನ ಕಬ್ಬಿಗರ ಕಾವ, ಹರಿಹರನ ಗಿರಿಜಾ ಕಲ್ಯಾಣ. ಅಲ್ಲಿ ಕಾಮದೇವ ಶಿವನನ್ನು ವಶಪಡಿಸ್ಕೊಳ್ಳೋಕೆ ಹೋಗಿ ಸುಟ್ಟು ಬೂದಿ ಆದಾಗ ಪಾರ್ವತಿ ಶಿವನನ್ನು ಒಲಿಸ್ಕೊಂಡು ಕಾಮದೇವನ ಮತ್ತೆ ಹುಟ್ಟಿಸ್ತಕ್ಕಂಥದ್ದು ಗಿರಿಜಾ ಕಲ್ಯಾಣ ಅಂತ. ಓಕೆ, ಕಬ್ಬಿಗರ ಕಾವ ಎರಡರಲ್ಲೂ ಕೂಡ ಕಾಮನ ಪ್ರಸಂಗ ಬರುತ್ತೆ, ಮನ್ಮಥನ ಪ್ರಸಂಗ. ಆನ್ಸರ್ ಯಾವುದಾಗುತ್ತೆ ನೋಡ್ರಿ? 1 ಮತ್ತು 2, ಆಯ್ಕೆ 1. ನಂತರದ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಏನೂ ಇಲ್ಲದ 2 ದಿನದ ಸಂಸಾರ. ಏನೂ ಇಲ್ಲದ 2 ದಿನದ ಸಂಸಾರ ಅಂತಕ್ಕಂಥದ್ದು ಒಂದು ಕೀರ್ತನೆ. ಇದು ಯಾರ್ದು ಅಂತ ಕೇಳಿದ್ದಾರೆ. ಅದೇ ರೀತಿ ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ ಅಂತ ಕೇಳಿದ್ದಾರೆ. ಆ ಕೀರ್ತನೆ ಯಾರ್ದು? ಗಾತ್ರವೇ ಮಂದಿರ ಹೃದಯವೇ ಮಂಟಪ ಅಂತಕ್ಕಂಥ ಒಂದು ಕೀರ್ತನೆ. ಅದು ಯಾರ್ದು? ಅರಿತವರಿಗತಿ ಸುಲಭ ಹರಿಯ ಪೂಜೆ ಅಂತ ಕೇಳಿದರೆ.
ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತ. ಇದರಲ್ಲಿ 5 ಜನ ಕೊಟ್ಟಿದ್ರೆ ಒಬ್ಬರನ್ನು ತೆಗಿಬೇಕಾಗುತ್ತೆ. ಏನೂ ಇಲ್ಲದ 2 ದಿನದ ಸಂಸಾರ ಅಂದರೆ ಇಲ್ಲಿ ವ್ಯಾಸರಾಯರು. ಏನೂ ಇಲ್ಲದ 2 ದಿನ ಸಂಸಾರ. ಕಲ್ಲಾಗಿರಬೇಕು ಕಠಿಣ ಭವ ತೊರೆಯೊಳಗೆ ಅಂದರೆ ಪುರಂದರದಾಸ. ಅದು ಪುರಂದರದಾಸ. ಓಕೆ. ಗಾತ್ರವೇ ಮಂದಿರ, ಹೃದಯವೇ ಮಂಟಪ ಅಂತ ಹೇಳಿದ್ರು ಶ್ರೀ ಪ್ರಸನ್ನ ವೆಂಕಟದಾಸ. ಶ್ರೀ ಪ್ರಸನ್ನ ವೆಂಕಟ. ಹರಿತವರಗ ಅತಿ ಸುಲಭ ಹರಿಯ ಪೂಜೆ ಅಂತ ಬಂದಾಗದು ಅಶ್ವಡಿದು ಕನಕದಾಸ. ಡಿ. 2 1 4 ಜಗನ್ನಾಥದಾಸ. ಹರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅಂತಕ್ಕಂಥದ್ದು 5. ಓಕೆ, ಇದು ಸರಿಯಾದ ಉತ್ತರ ಆಗುತ್ತೆ. 4 5 ಆಯ್ಕೆ 3 ಸರಿಯಾದ ಉತ್ತರ. ಯಾವ್ಯಾವ ಎಲ್ಲ ಕೀರ್ತನೆಕಾರರು, ವಚನಕಾರರು, ಕವಿಗಳು ಎಲ್ಲರ ಕೀರ್ತನೆ ಯಾವ್ಯಾವು, ಕೃತಿಯ ಸಾಲುಗಳು ಯಾವ್ಯಾವು ಮೇಲೆ ಒಂದು 50% ಕ್ವಶನ್ ಕೇಳ್ತಾರೆ. ಓಕೆ, ಅದನ್ನು ಕರೆಕ್ಟಾಗಿ ನೋಡ್ಕೊಂಬಿಡೋಣ. ಆ ಸಾಲಿನ ಕೀರ್ತನೆಯ ಅರ್ಥಗಳನ್ನು ತಿಳಿಯೋಣ, ಅವಾಗ ಗೊತ್ತಾಗುತ್ತೆ ನಮಗೆ. ಓಕೆ, ಆ್ಯಕ್ಚುಲಿ ಪರ್ಫೆಕ್ಟಾಗಿ ಯಾವುದು ಅಂತೇಳಿ. ಇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಬಗ್ಗೆ ಏನೇನು ಕ್ವಶನ್ ಕೇಳಿದರೆ ಅನ್ನೋದ್ರ ಮೇಲೆ ಕ್ಲಾಸ್ ಆಗಿದ್ದು ಗೆಳೆಯರೆ. ನಂತರದ ಇದು 3ನೇ ತರಗತಿ ಆಗಿರುತ್ತೆ. ನೆಕ್ಸ್ಟ್ 4ನೇ ಕ್ಲಾಸಲ್ಲಿ ಆಧುನಿಕ ಕಾವ್ಯ ಅಂತ ಒಂದು ಟಾಪಿಕ್ ಇದೆ, 4ನೇ ಘಟಕ. ಅಲ್ಲಿ ಕವಿಗಳೆಲ್ಲ ಬರ್ತಾರೆ, ಅಲ್ಲಿ ಹೊಸಗನ್ನಡ ಸಾಹಿತ್ಯ ಪಂಥಗಳು ಬರ್ತವೆ, ಹೊಸಗನ್ನಡ ಒಂದು ಸಾಹಿತ್ಯ ಪ್ರಕಾರಗಳು ಬರ್ತವೆ. ಓಕೆ, ಸಣ್ಣ ಕಥೆ, ಕಾದಂಬರಿ, ನಾಟಕ, ಕವನ ಸಂಕಲನ, ವಿಚಾರ ಸಾಹಿತ್ಯ ಇತ್ಯಾದಿಗಳು ಬರ್ತವೆ. ಅದರಲ್ಲಿ ಕವಿಗಳು ಯಾರ್ಯಾರು, ಆ ಕಾವ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕಾವ್ಯದಲ್ಲಿ ಮತ್ತು ಯಾವ್ಯಾವ ಬರ್ತವೆ, ಭಾವಗೀತೆ, ಶೋಕಗೀತೆ, ವಿಡಂಬನಾ ಕಾವ್ಯ, ಈ ಥರ ಎಲ್ಲ ಅವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. 4ನೇ ಘಟಕದಲ್ಲಿ ಆಧುನಿಕ ಕಾವ್ಯ ಅಂತಕ್ಕಂಥ ಘಟಕದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅದ್ರ ಮುಖಾಂತರ ನಿಮಗೊಂದು ಆಸಕ್ತಿ ಬರ್ತಕ್ಕಂಥ ಒಂದು ಕ್ಲಾಸ್ ಆಗಿರುತ್ತೆ. ಈ ಎಲ್ಲ ಘಟಕಗಳ ಮೇಲೆ ನಡೆದಿರ್ತಕ್ಕಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದೆಲ್ಲ ಹೇಳಿಬಿಟ್ಟು ಲಾಸ್ಟಿಗೆ ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈ ಥರ ಇತ್ತು. ನಿಮಗೊಂದು ಐಡಿಯಾ ಬರಲಿ ಅಂತೇಳಿ ಈ ಥರ ಪ್ರಶ್ನೆಗಳೊಂದಿಗೆ ಬಂದಿದೆ ಇವತ್ತು. ಓಕೆ, ಸ್ಪರ್ಧಾ ಮಿತ್ರರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಗುರುದೇವ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಂತ ಇದೆ, ಗುರುದೇವ ಅಕಾಡೆಮಿ ಧಾರವಾಡ ಅಂತೇಳಿ. ಓಕೆ, ಇನ್ನು ಸದ್ಯದಲ್ಲೇ ಶೀಘ್ರದಲ್ಲೇ ಆನ್ಲೈನ್ ಒಂದು ತರಗತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆಲ್ಲ ಇದು ಸ್ವಲ್ಪ ಪೂರ್ವ ತಯಾರಿ ಅಂತ ಹೇಳ್ಬೋದು. ಓಕೆ, ನಮ್ಮ ತರಗತಿಯಲ್ಲಿ ಏನಾದ್ರ ಬಗ್ಗೆ ಮಾಹಿತಿ ಕೊಡಲಾಗುತ್ತೆ ಅಂತೇಳಿ ಸಿಲೆಬಸ್ ಇಟ್ಕೊಂಡೆ, ಆದರೆ ಏನೇ ಕೇಳಿದ್ದಾರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಕ್ಲಾಸ್ ಮಾಡೋಣ. ಓಕೆ, ಇವೇ ಕ್ವಶನ್ಸ್ ಬರ್ತಾವಂತಲ್ಲ, ಆದರೆ ವಚನಕಾರರ ಎಲ್ಲ ವಚನಗಳು ನೆನ್ಪಿಟ್ಕೊಂಡ್ರೆ ಯಾರ್ಯಾವುದು ಯಾರ್ದು ಅಂತ ನೆನ್ಪಿಟ್ಕೊಂಡ್ರೆ ಕ್ವಶನ್ ಬರುತ್ತೆ. ಕೀರ್ತನೆಗಳು, ಎಲ್ಲ ಕೃತಿಗಳ ಒಂದು ಸಾಲುಗಳಾಗಿರ್ಬೋದು, ಆ ಒಂದು ಕೃತಿಯ ಸಾರಾಂಶ, ವಿಶ್ಲೇಷಣೆ, ಇವೆಲ್ಲವೂ ಕೂಡ ನೋಡೋಣ. ಓಕೆ, ನಂತರ ತರಗತಿಯಲ್ಲಿ ಮತ್ತೊಂದು ಇಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಹಾಗೆ ಕ್ಲಾಸನ್ನು ನೋಡ್ತಾ ಇರ್ರಿ. ಕ್ವಶನ್ಸ್ ಸ್ವಲ್ಪ ಯಾವ ರೀತಿ ಟ್ವಿಸ್ಟ್ ಬರ್ತವೆ ಅಂತ ಸ್ವಲ್ಪ ನೋಡಿರಿ. ಓಕೆ, ನಂತರ ತರಗತಿಯಲ್ಲಿ ಭೇಟಿ ಮಾಡೋಣ. ತರಗತಿ ಅಟೆಂಡ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ.